Children, it is a second science model question paper which is based on MCQ. It is a MCQ based second model question paper of the science. We have solved the first model question paper already, and this is a second question paper given by the Karnataka Secondary Education Examination Board. Now let us solve this question paper. This question paper is both in Kannada and English medium. Let us solve in both. Read the question, read the instructions. Here the instruction in Kannada is, ಕನ್ನಡದಲ್ಲಿ ಕೊಟ್ಟಿರುವಂತಹ ಸೂಚನೆಗಳು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿರಿ. In English, the instructions are: 4 choices are given for each of the questions. Incomplete statements. Choose the correct answer and shade the correct choice in the OMR given to you with blue or black ballpoint pen. 41ನೇ ಪ್ರಶ್ನೆ, ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ. ಅಮೀಟರ್, ದಿಕ್ಪರಿವರ್ತಕ, ಫ್ಯೂಸ್ ಮತ್ತು ಕೆಲೋನೋಮೀಟರ್, ಇವು 4 ಉತ್ತರಗಳಿವೆ. ಇದರಲ್ಲಿ ಸರಿಯಾದ ಉತ್ತರ ಫ್ಯೂಸ್. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಥವಾ ಓವರ್ಲೋಡಿಂಗ್ ಆದಾಗ, ಹ್ರಸ್ವ ಮಂಡಲವಾದಾಗ ಮತ್ತು ಹೆಚ್ಚಿನ ವಿಭವಾಂತರ ವಿದ್ಯುತ್ ಹರಿದಾಗ ನಾವು ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವಂತಹ ಸುರಕ್ಷಾ ಸಾಧನ ಫ್ಯೂಸ್. ಇಲ್ಲಿ ನಾವು ಅಮೀಟರ್ನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಉಪಯೋಗಿಸ್ತೀವಿ. ದಿಕ್ಪರಿವರ್ತಕವನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಲು ಉಪಯೋಗಿಸ್ತೀವಿ. ಗ್ಯಾಲೋನೋಮೀಟರನ್ನು ನಾವು ವಿದ್ಯುತ್ ಪ್ರವಾಹದ ಹರಿಯುವಿಕೆಯನ್ನು ಪರೀಕ್ಷಿಸಲು ಉಪಯೋಗಿಸ್ತೀವಿ. ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹರಿವನ್ನು ಪತ್ತೆ ಹಚ್ಚಲು ಬಳಸುವಂಥ ಸಾಧನ ಗ್ಯಾಲೋನೋಮೀಟರ್. ಎಷ್ಟು ವಿದ್ಯುತ್ ಹರಿತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ನಾವು ಅಮೀಟರ್ನ ಬಳಸ್ತಾ ಇದ್ದೀವಿ. ಈಗ ಇಲ್ಲಿ ರಕ್ಷಕ ಸಾಧನ ಯಾವುದು? ಅದು ಫ್ಯೂಸ್. ಸರಿಯಾದ ಉತ್ತರ ಫ್ಯೂಸ್. ದ ಸೇಮ್ ಕ್ವೆಶ್ಚನ್ ಇನ್ ಇಂಗ್ಲೀಷ್. ಎ ಸೇಫ್ಟಿ ಡಿವೈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದಿ electric circuit and electric appliances. So, what is the safety device? The safety device is, you know it already, fuse. Here the options are ammeter, commutator and galvanometer. You know that ammeter is used to find the amount of current flowing in the circuit, and commutator is used to change the direction of the current in the DC motor and also in the DC generator, and galvanometer is used to detect the flow of electric current in the circuit. So the correct option is, what is that? The option fuse. The option B is the correct answer. Then the next question, 42ನೇ ಪ್ರಶ್ನೆ. ಒಂದು ವಸ್ತುವನ್ನು ಪೀನ ಮಸೂರದ F1 ಮತ್ತು 2F2ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ. F ಇದು ಪೀನ ಮಸೂರದ ಪ್ರಧಾನ ಸಂಗಮ ಬಿಂದು. ಮಕ್ಕಳೇ, ನೀವು ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವಿದ್ದಾಗ ಅದರ ಪ್ರತಿಬಿಂಬವು ಉಂಟಾಗುವ ಸ್ಥಾನವನ್ನು ಮೊದಲೇ ನೀವು ಬಾಯಾಟ್ ಮಾಡಿಟ್ಕೊಂಡ್ರೆ ತಕ್ಷಣ ನೀವು ಪತ್ತೆ ಹಚ್ಬೋದು. ಇಲ್ಲವಾದಲ್ಲಿ ನೀವು ಒಂದು ಕಚ್ಚಾ ಆಕೃತಿಯ ಮೂಲಕ ಅದನ್ನು ಪತ್ತೆ ಹಚ್ಕೋಬೋದು. ಇಲ್ಲಿ 2F1 ಮತ್ತು F1ಗಳ ನಡುವೆ ವಸ್ತುವಿದ್ದಾಗ ಅದರ ಪ್ರತಿಬಿಂಬದ ಸ್ಥಾನ 2F2ನಿಂದ ಆಚೆ, 2F2ಗಿಂತ ದೂರದಲ್ಲಿ, 2F2ಗಿಂತ ದೂರದಲ್ಲಿ. ಹಾಗೆ 2F2ಗಿಂತ ಆಚೆ ವಸ್ತು ಇದ್ದಾಗ ಅದರ ಪ್ರತಿಬಿಂಬ ಇಲ್ಲಿ ಬರುತ್ತೆ. ಇಲ್ಲಿ ಇದು ಒಂದಕ್ಕೊಂದು ವಿಲೋಮವಾಗಿರ್ತದೆ. ಇಲ್ಲಿ ವಸ್ತು ಇದ್ದಾಗ 2F2ನಿಂದ ಆಚೆ ಬರುತ್ತೆ. 2F1ನಿಂದ ವಸ್ತು ಇದ್ದಾಗ F2 ಮತ್ತು F2ಗಳ ನಡುವೆ 2F2ಗಳ ನಡುವೆ ಬರುತ್ತೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? 2F2ನಿಂದ ದೂರದಲ್ಲಿ, 2F2ಗಿಂತ ದೂರದಲ್ಲಿ F1 ಮತ್ತು 2F1 ನಡುವೆ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿ. The same question in the English medium. The position of the image obtained by a convex lens
when an object is kept between f1 and 2f1. Here f is the principal focus of the convex lens. Children, you know the chart which is having the position of the image, position of the object, and relative size of the image and nature of the image. You must know that chart in your mind. If you know that chart, immediately you can find the answer. And you see the figure here. When the object is between f1 and 2f1, when the object is between f1 and 2f1, what is the position of the image? When the object is between f1 and 2f1, the image forms beyond 2f2. So the answer is C, beyond 2f2. What is the answer? Beyond 2f2. Children, learn that complete chart and keep in your mind to get the answer for this type of question. ನೆಕ್ಸ್ಟ್ ಕ್ವೆಶ್ಚನ್, ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ. ಜಲ ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಉಷ್ಣ ವಿದ್ಯುತ್ ಸ್ಥಾವರ, ಇವೆಲ್ಲವುಗಳಲ್ಲಿ ಟರ್ಬೈನನ್ನು ಬಳಸ್ತಾರೆ. ಆದರೆ ಟರ್ಬೈನನ್ನು ಬಳಸದೇ ಇರುವಂಥ ಸಾಧನ ಯಾವುದು? ಸೌರ ವಿದ್ಯುತ್ ಸ್ಥಾವರ. ಸೌರ ವಿದ್ಯುತ್ ಸ್ಥಾವರದಲ್ಲಿ ಸೌರ ಕೋಶಗಳನ್ನು ಬಳಸಲಾಗುತ್ತೆ. ಆದ್ದರಿಂದ ಆಪ್ಷನ್ ಎ ಇದು ಉತ್ತರ. ಇಲ್ಲಿ ಟರ್ಬೈನನ್ನು ಬಳಸೋದಿಲ್ಲ. ದ ಸೇಮ್ ಕ್ವೆಶ್ಚನ್ ಇನ್ ದಿ ಇಂಗ್ಲೀಷ್ ಮೀಡಿಯಮ್. ದಿ ಪವರ್ ಪ್ಲ್ಯಾಂಟ್ ದಟ್ ಡಸ್ ನಾಟ್ ಯೂಸ್ ಟರ್ಬೈನ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಈಸ್, ಯು ನೋ ದಟ್ ಈಸ್ ದಿ ಸೋಲಾರ್ ಪವರ್ ಪ್ಲ್ಯಾಂಟ್. ಇನ್ ಸೋಲಾರ್ ಪವರ್ ಪ್ಲ್ಯಾಂಟ್ ಟರ್ಬೈನ್ ಈಸ್ ನಾಟ್ ಯೂಸ್ಡ್. ಸೊ ಹಿಯರ್ solar cell which is having the silicon is used to produce the electricity. So here directly you can find the answer, that is solar power plant. In hydroelectric power plant, in nuclear power plant and thermal power plant, turbines will be used. So the answer is, what is that? Solar power plant is the answer. ನೆಕ್ಸ್ಟ್ ಯು ಟೇಕ್ 44ನೇ ಪ್ರಶ್ನೆ. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 6 ವಿನ ಶುಷ್ಕಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ. ಇಲ್ಲಿ ಈ ಚಿತ್ರದಲ್ಲಿ ಇದು ವಿದ್ಯುತ್ ಮಂಡಲ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ದೀಪ ಮತ್ತು 4 ಓಮ್ ರೋಧದ ವಾಹಕವನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ. ಇಲ್ಲಿ ವಿದ್ಯುತ್ ರೋಧ 20 ಓಮ್ ಮತ್ತು 4 ಓಮ್ಗಳು ಸರಣಿ ಜೋಡಿಯಲ್ಲಿದೆ. ನಾವು ಕಂಡುಹಿಡಬೇಕಾಗಿದ್ದೇನು? ಒಟ್ಟು ವಿದ್ಯುತ್ ಪ್ರವಾಹ. ನಿಮಗೆ ಗೊತ್ತಿದೆ ಓಮನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ಸ್ ಟು ಆರ್ ಐ ಇಸ್ ಈಕ್ವಲ್ಸ್ ಟು ಏನು? ವಿ ಬೈ ಆರ್. ಇಲ್ಲಿ ವಿನ ಬೆಲೆ 6 ವೋಲ್ಟ್, 6 ಮತ್ತು ಇವೆರಡರ ಮೊತ್ತ 6ರಲ್ಲಿ ಒಟ್ಟು ರೋಧ ಎಷ್ಟು? ಇದು ಸರಣಿಯಲ್ಲಿ ಜೋಡಿಸಿರೋದ್ರಿಂದ 4 ಮತ್ತು 24 ಕೂಡಿಸ್ಬೇಕು ನಾವು. ನಿಮಗೆ ಗೊತ್ತಿದೆ ಸರಣಿಯಲ್ಲಿ ಜೋಡಿಸಿದಾಗ ರೋಧಗಳ ಮೊತ್ತ ಅವೆರಡರ ಮೊತ್ತವೇ ಆಗಿರ್ತದೆ. ಇಲ್ಲಿ ಆರ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2, ಇವೆರಡರ ಮೊತ್ತ 24. ನಿಮಗೆ ಗೊತ್ತಿದೆ R1 R4 1/4. 1/4 ಅಂತಂದರೆ 0.25. ಸರಿಯಾದ ಉತ್ತರ ಡಿ, 0.25. ನಾವಿಲ್ಲಿ ಓಮ್ನ ನಿಯಮವನ್ನು ಉಪಯೋಗಿಸಿ ವಿ ಇಸ್ ಈಕ್ವಲ್ಸ್ ಟು ಆರ್ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಮ್. ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಈಸ್ 20 ಓಮ್ and a conductor of 4 ohm resistance are connected in series to 6 volt battery as shown in figure. Then the total current flowing through the circuit is. Total current flowing through the circuit is. Here in the circuit 2 resistors are there. One is of 4 ohm and the other is the electric lamp of 20 ohm. They are connected in series, and this 6 volt battery is also connected in series. All these three are in the series connection. So in series connection, the sum of these two is equals to R. So you know that here R is equals to 4 plus 20, 24, and V is equals to what? 6 volt. So you know that
V is equals to R into I. So I is equals to what? V by R. V is here 6 volt and R is 24. That you will get 6 ones are 6 fours are, that is 1 by 4. 1 by 4 is nothing but, if 1 is divided by 4, you will get 4 2s are 8, 2 5s are 20. So you will get 0.25 amps. Then what is the answer? Option D, 0.25 ampere is the answer. Next question, question number 45. ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಫ್ಲೆಮಿಂಗನ ಬಲಗೈ ನಿಯಮವೇ ಆಗಿರ್ಬೋದು, ಎರಡರಗೈ ನಿಯಮವೇ ಆಗಿರ್ಬೋದು, ಆ ಬೆರಳುಗಳು ಆಯಾ ದಿಕ್ಕುಗಳನ್ನೇ ಸೂಚಿಸ್ತವೆ. ಇಲ್ಲಿ ಫ್ಲೆಮಿಂಗನ ಬಲಗೈ ನಿಯಮ ಇದು. ಇಲ್ಲಿರುವಂತಹ 4 ಆಯ್ಕೆಗಳು: ಎ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಬಿ ವಾಹಕದ ಚಲನೆಯ ದಿಕ್ಕು, ಸಿ ಕಾಂತಕ್ಷೇತ್ರದ ದಿಕ್ಕು, ಡಿ ವಿದ್ಯುತ್ ಪ್ರವಾಹದ ದಿಕ್ಕು. ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಯಾವುದು ಅಂತಂದರೆ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಎಡಗೈ ನಿಯಮದಲ್ಲಿ ನಾವು ವಿದ್ಯುತ್ತನ್ನು ಹರಿಸ್ತೀವಿ, ಆ ವಿದ್ಯುತ್ ಪ್ರವಾಹದ ದಿಕ್ಕು ಮಧ್ಯದ ಬೆರಳಿನ ಮೂಲಕನೇ ಸೂಚಿಸಲ್ಪಡುತ್ತೆ. ಬಲಗೈ ನಿಯಮದಲ್ಲಿ ಇಲ್ಲಿ ವಿದ್ಯುತ್ ಪ್ರವಾಹವು ಪ್ರೇರಣೆಗೊಂಡಿರುತ್ತೆ, ಆ ಪ್ರೇರಣೆಗೊಂಡಿರುವ ವಿದ್ಯುತ್ ಪ್ರವಾಹದ ದಿಕ್ಕು ಮಧ್ಯದ ಬೆರಳಿಂದ ಸೂಚಿಸಲ್ಪಡುತ್ತೆ. ಇಲ್ಲಿ ಆಪ್ಷನ್ ಯಾವುದು? ಎ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಇಲ್ಲಿ ಆಯ್ಕೆ ಎ ಇದು ಉತ್ತರ. The same question in the English medium. In Fleming's right hand rule, middle finger indicates direction of. It is discussed that in both the Fleming's right hand rule and left hand rule, the direction of the current is shown by the middle finger only. But this Fleming's right hand rule is related to the electromagnetic induction. So here the middle finger shows the direction of the electric current induced in a conductor. You know that if the forefinger indicates the direction of the magnetic field and the thumb shows the direction of the motion of the conductor, then the middle finger will show the direction of induced current. This is the Fleming's right hand rule. Then which is the answer? Option A is the answer. Electric current induced in a conductor. ಪ್ರಶ್ನೆ ಸಂಖ್ಯೆ 46. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ದ್ರವ್ಯ ಮಾಧ್ಯಮ ವಕ್ರೀಭವನ ಸೂಚ್ಯಂಕ. ದ್ರವ್ಯ ಮಾಧ್ಯಮಗಳು P, Q, R, S. ಅವುಗಳ ಅನುಕ್ರಮವಾಗಿ ಅವುಗಳ ವಕ್ರೀಭವನ ಸೂಚ್ಯಂಕಗಳು 1.52, 1.44, 2.42, 1.33. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು? ನಾವು ಬೆಳಕಿನ ವೇಗ ಮತ್ತು ವಕ್ರೀಭವನ ಸೂಚ್ಯಂಕದ ಸಂಬಂಧವನ್ನು ತಿಳಿದುಕೊಂಡ್ರೆ ಇಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬಹುದು. ಇಲ್ಲಿ ವಕ್ರೀಭವನ ಸೂಚ್ಯಂಕ ಕಡಿಮೆ ಆದಂಗೆ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲಿ ಯಾವ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಅತ್ಯಂತ ಕಡಿಮೆ ಇದೆ? ಎಸ್ ಮಾಧ್ಯಮದ್ದು. ಆದ್ದರಿಂದ ಬೆಳಕಿನ ವೇಗ ಎಸ್ನಲ್ಲಿ ಅತ್ಯಂತ ಹೆಚ್ಚು. ಆದ್ದರಿಂದ ಉತ್ತರ ಯಾವುದಿಲ್ಲಿ? ಉತ್ತರ ಎಸ್. ಆಪ್ಷನ್ ಬಿ ಎಸ್ ಇದು ಉತ್ತರ. ಎಸ್ನ ವಕ್ರೀಭವನ ಸೂಚ್ಯಂಕ ಅತ್ಯಂತ ಕಡಿಮೆ ಇರುವುದರಿಂದ ಎಸ್ನಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚಾಗಿರುವುದು. Same question in the English medium. Observe the following table. Material medium, refractive index are given, and the refractive index of P is 1.52, refractive index of Q is 1.44, refractive index of R is 2.42, and S is 1.33. Here what is the question? In which material medium speed of light is very high? Speed of light increases as the refractive index decreases. Here which material medium is having highest refractive index? The material medium 1.33 is the minimum. It is a refractive index of the medium S. So you can conclude that the medium S is having high speed of light. The speed of light is maximum or very high in the medium S. So option B, S is the answer. In the medium S,
the speed of light is very high as its refractive index is minimum. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ 47. ತಾಮ್ರದ ಆಯತಾಕಾರದ ಸುರುಳಿಯಲ್ಲಿ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಪ್ರಶ್ನೆ ಏನಿಲ್ಲಿ, ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಆಪ್ಷನ್ಸ್ ಏನೇನಿದ್ದಾವೆ: 2 ಸುತ್ತುಗಳಿಗೊಮ್ಮೆ, ಅರ್ಧ ಸುತ್ತಿಗೊಮ್ಮೆ, 1 ಸುತ್ತಿಗೊಮ್ಮೆ, 4ನೇ 1 ಸುತ್ತಿಗೊಮ್ಮೆ. ಇಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಪರ್ಯಾಯ ವಿದ್ಯುತ್ ಪ್ರವಾಹದ ದಿಕ್ಕು ಅರ್ಧ ಸುತ್ತಿಗೊಮ್ಮೆ ಬದಲಾಗುವುದು. ಅರ್ಧ ಸುತ್ತಿಗೊಮ್ಮೆ ಬದಲಾಗುವುದು. ಉತ್ತರ ಯಾವುದು? ಸಿ, ಆಪ್ಷನ್ ಸಿ ಇದು ಉತ್ತರ. ಅರ್ಧ ಸುತ್ತಿಗೊಮ್ಮೆ ಬದಲಾಗುವುದು. ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಅರ್ಧ ಸುತ್ತಿಗೊಮ್ಮೆ ಬದಲಾಗುವುದು. ಆಪ್ಷನ್ ಸಿ ಇದು ಉತ್ತರ. ಸೇಮ್ ಕ್ವೆಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. A rectangular coil of copper wire is rotated in a magnetic field. The direction of induced current changes once in each. You know it is once in each half revolution. The direction of the induced current changes once in each half revolution. And here the options are 2 revolutions, 1 revolution, 1/4 revolution, and C is here half revolution. So which is the answer? Option C, half revolution is the answer. For each half revolution, the direction of the electric current changes. That is nothing but the alternating current. So you take option C is the answer. Next question. ಜೈವಿಕ ಅನಿಲದ ಪ್ರಧಾನ ಘಟಕ. ನಿಮಗೆ ಗೊತ್ತಿದೆ ಜೈವಿಕ ಅನಿಲದ ಪ್ರಧಾನ ಘಟಕ ಮಿಥೇನ್ ಅಂತ. ಇಲ್ಲಿರುವ ಆಪ್ಷನ್ಗಳು ಯಾವುದು? ಇಥೇನ್, ಬ್ಯೂಟೇನ್, ಮಿಥೇನ್, ಪ್ರೊಪೇನ್. ಉತ್ತರ ಯಾವುದಿಲ್ಲಿ? ಬಿ, ಆಪ್ಷನ್ ಬಿ, ಪ್ರೊಪೇನ್ ಇದು ಮಿಥೇನ್ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ, ಮಿಥೇನ್. ಮಿಥೇನ್ ಇದು ಸರಿಯಾದ ಉತ್ತರ. ಜೈವಿಕ ಅನಿಲದ ಪ್ರಧಾನ ಘಟಕ ಮಿಥೇನ್. ಆಪ್ಷನ್ ಬಿ ಇದು ಉತ್ತರ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. A major component of biogas is methane. Here the options are ethane, butane, propane. You know that the main component of LPG is butane. The major component of biogas is methane. So note down the answer. Option B, methane is the answer. Major component biogas is methane. Option B. ಪ್ರಶ್ನೆ ಸಂಖ್ಯೆ 49. ನಿಮ್ನ ಮಸೂರದ ಒಂದು ಗುಣ ಇದು. ಮೊದಲನೇದು, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇಲ್ಲಿ ಈ ಮೂರು ಲಕ್ಷಣಗಳು ಪೀನ ಮಸೂರದ ಲಕ್ಷಣಗಳು, ಪೀನ ಮಸೂರದ ಗುಣಗಳು. ಮೊದಲನೇ ಗುಣ ಏನಿದೆ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಇದು ನಿಮ್ನ ಮಸೂರದ ಒಂದು ಗುಣ. ಉಳಿದವುಗಳು ಇವೆಲ್ಲ ಪೀನ ಮಸೂರದ ಲಕ್ಷಣಗಳು. ಪೀನ ಮಸೂರವು ಯಾವಾಗಲೂ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಕೊಡುತ್ತದೆ. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಈ ಬಿ ಮತ್ತು ಸಿ ಮತ್ತು ಡಿ ಇವೆಲ್ಲವೂ ಪೀನ ಮಸೂರದ ಗುಣಲಕ್ಷಣಗಳು. ಆದರೆ ಎ ಏನಿದೆ, ಎ ಇದು ನಿಮ್ನ ಮಸೂರದ ಒಂದು ಗುಣ. ಆದ್ದರಿಂದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಎ ಇದು ಉತ್ತರ. ಇನ್ ಇಂಗ್ಲಿಷ್ ಮೀಡಿಯಂ ದ ಸೇಮ್ ಕ್ವೆಶನ್ ಈಸ್ ಒನ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಕಾಂಕೇವ್ ಲೆನ್ಸ್ ಈಸ್ diverges the light, forms real and inverted image, as thinner at the edges and thicker at the middle, converges the light rays. Here the BCD are the properties of the convex lens. So only the option A, diverges the light rays, that is the property of concave lens. So you can say that option A is the answer. Diverges the light rays, that is one of the property of the concave lens. The remaining three are the properties of the convex lens. Next, ಪ್ರಶ್ನೆ ಸಂಖ್ಯೆ 50. 220 ವಿ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ
0.50 ಆಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯ. ಇಲ್ಲಿ ವಿದ್ಯುತ್ ವಿಭವ 220 ವಿ, ಇದು 220 ಆಯಿತು. 0.50 ಇದು ಕರೆಂಟ್ ವಿದ್ಯುತ್ ಪ್ರವಾಹ. ನಮಗೆ ಗೊತ್ತಿರೋ ಹಾಗೆ ವಿದ್ಯುತ್ ಪ್ರವಾಹದ ಸಾಮರ್ಥ್ಯ P = V × I. ಇಲ್ಲಿ V 220 ಇಂಟು 0.50. ಈಗ ನಾವಿಲ್ಲಿ ಮೊದಲು 22 5ರಿಂದ ಗುಣಿಸೋಣ. 5 2 10, 5 2 10, 110, 110, ಇಲ್ಲೊಂದು 0, ಇಲ್ಲೊಂದು 0, 2 0 ಎಕ್ಸ್ಟ್ರಾ ಇಡೋಣ. ನಾವು ಬರೀ ಗುಣಿಸಿರೋದು 22 5ರಿಂದ, ಇಲ್ಲಿ 2 0 ಎಕ್ಸ್ಟ್ರಾ ಬರುತ್ತೆ. ಮತ್ತು ಇಲ್ಲಿ ಪಾಯಿಂಟ್ ಎಲ್ಲಿದೆ, 2 ಅಂಕೆಗಳ ನಂತರ ಪಾಯಿಂಟ್ ಬಂದಿರೋದ್ರಿಂದ 110. ಹಾಗಾದರೆ ಇಲ್ಲಿ ಉತ್ತರ ಯಾವುದು ಅಂತಾಯಿತು? ಉತ್ತರ ಸಿ, 110 ವ್ಯಾಟ್. 110 ವ್ಯಾಟ್ ಇದು ಬಲ್ಬ್ನ ಸಾಮರ್ಥ್ಯ. ಯಾವಾಗ 220 ವಿ ಜನರೇಟರ್ಗೆ ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿ 0.50 ಆಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. An electric bulb is connected to a 220 volt generator. If the current flowing in the bulb is 0.50 A, the power of the bulb is, here the potential difference V is given and the current flowing through the circuit is given, and what you have to find out? You have to find the power of the bulb. You know the relation among these three: power and potential difference and current. P equals V into I, that is 220 into 0.50 ampere. Then it is, multiply this 22 by 5, you will get 5 2s are 10, 5 2s are 10 plus 1 11, then 110, this one extra 0, this one extra 0, take extra 2 0. So the decimal point is after 2 0, so it becomes 110. So what is the answer? Option C is the answer, that is 110 watts. Next question 51. ವಿದ್ಯುತ್ ಮಂಡಲದಲ್ಲಿ ಅಮೀಟರ್ನ ಕಾರ್ಯ. ನಾವು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಷ್ಟು ವಿದ್ಯುತ್ ಹರಿಯುತ್ತೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ನಾವು ಅಮೀಟರ್ನ ಉಪಯೋಗಿಸ್ತೀವಿ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳು: ಎ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ಬಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ, ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ, ಉಪವಾಂತರವನ್ನು ಅಳೆಯುತ್ತದೆ. ನಮಗೆ ಗೊತ್ತಿರೋ ಹಾಗೆ ಎಷ್ಟು ವಿದ್ಯುತ್ ಹರಿಯುತ್ತದೆ ಅನ್ನೋದನ್ನು ನಾವು ಪತ್ತೆ ಹಚ್ಚೋದಕ್ಕೆ ಅಮೀಟರ್ನ ಉಪಯೋಗಿಸ್ತೀವಿ. ಅಂದರೆ ಬಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ಆದ್ದರಿಂದ ಉತ್ತರ ಬಿ ಇದು ಸರಿಯಾದ ಉತ್ತರ. ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. Same question in the English medium. The function of the ammeter in the electric circuit is, that you know, that is to find the amount of flow of electric current. Then which are the answer? Reverses the direction of the current, measures rate of electric current, protects electrical appliances, measures the potential difference. Reverse the direction of the current, that is commutator, and protects electrical appliances, that you know, that is fuse. Measures the potential difference, that is, you know, that voltmeter. And here to measure the rate of electric current, what is used? That is, electric current is measured by using the device named ammeter. So ammeter in an electric circuit is the device to measure the rate of electric current. So which option is the answer? Option B is the answer. Next question, ಮುಂದಿನ ಪ್ರಶ್ನೆ. ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯು ಹೆಚ್ಚಾದಂತೆ ಅದರ ರೋಧ ಕಡಿಮೆಯಾಗುತ್ತದೆ, ವಾಹಕತೆ ಹೆಚ್ಚುತ್ತದೆ, ದ್ರವಣ ಬಿಂದು ಕಡಿಮೆಯಾಗುತ್ತದೆ, ರೋಧ ಹೆಚ್ಚಾಗುತ್ತದೆ. ಇಲ್ಲಿ ವಿದ್ಯುತ್ ರೋಧಶೀಲತೆ ಅಂತಂದರೆ ನಾವು ಅದನ್ನು ರೋ ಅನ್ನುವಂಥ ಚಿಹ್ನೆಯಿಂದ ಉಪಯೋಗಿಸ್ತೀವಿ. ನಮಗೆ ಗೊತ್ತಿರೋ ಹಾಗೆ R = ರೋ ಇಂಟು L ಬೈ ಎ. ಇಲ್ಲಿ R = ರೋ ಇಂಟು L ಬೈ ಎ ಇರೋದ್ರಿಂದ ಈ ರೋ ಅಂದರೆ ವಿದ್ಯುತ್ ರೋಧಶೀಲತೆ ಹೆಚ್ಚಾದಾಗೆ ಈ ರೆಸಿಸ್ಟೆನ್ಸ್ ಆರ್ ರೋಧ ಹೆಚ್ಚಾಗಲೇಬೇಕು. ಅದಕ್ಕಾಗಿ ಉತ್ತರ ಯಾವುದಿಲ್ಲಿ? ರೋಧ ಹೆಚ್ಚಾಗುತ್ತದೆ. ರೋಧ ಅಂದರೆ ಆರ್, ರೋಧಶೀಲತೆ ಅಂದರೆ ಈ ರೋ. ಇದನ್ನು ನಾವು ರೋ ಅಂತ ಹೇಳ್ತೀವಿ, RH O.
ಆದ್ದರಿಂದ ಉತ್ತರ ಯಾವುದಿಲ್ಲಿ? ರೋಧ ಹೆಚ್ಚಾಗುತ್ತದೆ. ಆಪ್ಷನ್ ಡಿ ಇದು ಉತ್ತರ. ರೋಧಶೀಲತೆ ಹೆಚ್ಚಾದ ಹಾಗೆ ರೋಧ ಹೆಚ್ಚಾಗುತ್ತದೆ. ಆದ್ದರಿಂದ ಆಪ್ಷನ್ ಡಿ ಇದು ಉತ್ತರ. ನಾವು ಈ ಸಂಬಂಧದ ಮೂಲಕ ಇದನ್ನು ಪತ್ತೆ ಹಚ್ಚಬಹುದು. ಸೊ ವಾಟ್ ಇಸ್ ದಟ್ ಕ್ವಶನ್? ಆ್ಯಸ್ ದಿ electrical resistivity of a substance increases. So which are the options? Resistance decreases, conductivity increases, melting point decreases, resistance increases. Here by using the relation among these rho means that is the resistivity. It is a symbol, resistivity. So you know that R is equals to rho into L by A. So as this resistivity and length of the conductor increases, the resistance of a conductor increases, and as the area of cross section increases, resistance decreases. So here as the rho means resistivity increases, the resistance also increases. So you take the option D is the answer here. Resistance increases. So option D is the answer. So note down the answer, option D. Here you must know this relation. If you know this relation, you can find the relation among this rho and R. Rho is the resistivity, R is the resistance. As the resistivity increases, resistance increases. Next question, question number 53. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ ಈ ವಿದ್ಯಮಾನ. ವಾಟ್ ಇಸ್ ದಟ್ ಕ್ವಶನ್? ಯಾವ ಪ್ರಶ್ನೆ ಇದು? ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ ಈ ವಿದ್ಯಮಾನ. ಇಲ್ಲಿರುವಂಥ ಆಪ್ಷನ್ಗಳು: ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಆಂತರಿಕ ಪ್ರತಿಫಲನ, ಬೆಳಕಿನ ಪಾರ್ಶ್ವ ಪರಿವರ್ತನೆ. ನಮಗೆ ಗೊತ್ತಿದೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ದಿಕ್ಕು ಬದಲಾಯಿಸುವುದನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಎ ಇದು ಉತ್ತರ. ಬೆಳಕು ಬಾಗುತ್ತದೆ. ಬೆಳಕು ಬಾಗುತ್ತದೆ ಅಂದರೆ ಬೆಳಕು ತನ್ನ ನೇರವನ್ನು ಬದಲಾಯಿಸುತ್ತದೆ. ಆದ್ದರಿಂದ ಆಪ್ಷನ್ ಎ ಇದು ಉತ್ತರ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ದಿ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ ಆ್ಯಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಟು ಎನದರ್. One transparent medium to another. You know that the phenomenon of bending of light when it passes from one transparent medium to another transparent medium is called refraction of light. The bouncing of light is called the reflection, and the bending of light is called refraction. Here what are the four options? Refraction of light, reflection of light, internal reflection of light, lateral inversion of light. So here the option A is the answer, a refraction of light. Refraction of light. So note down the answer, that is refraction of light. Next question, ಮುಂದಿನ ಪ್ರಶ್ನೆ 54ನೇದು. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ? ನಿಮಗೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ನೀವು ತಿಳ್ಕೊಂಡಿರಬೇಕು. ಇಲ್ಲಿ ಯಾವ್ಯಾವುದ ಉತ್ತರಗಳಿದ್ದಾವೆ? ಎ, ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತದೆ. ಇದು ಸರಿಯಾದ ಲಕ್ಷಣ. ಇದು ಕಾಂತೀಯ ಬಲರೇಖೆಗಳ ಲಕ್ಷಣ ಹೌದು. ಬಿ, ಕಾಂತೀಯ ಬಲರೇಖೆಗಳು ಆವೃತ ಜಾಲವಾಗಿದೆ, ಕ್ಲೋಸ್ಡ್ ಕರ್ವ್. ಇದು ಕೂಡ ಸರಿಯಾದ ಉತ್ತರ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಇದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಸರಿಯಾದ ಉತ್ತರ ಅಲ್ಲ, ಅಥವಾ ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ. ಡಿ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಇದು ಕಾಂತೀಯ ಬಲರೇಖೆಗಳ ಲಕ್ಷಣ ಹೌದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದ ಕಡೆಗೆ ಚಲಿಸಿ ಅಲ್ಲಿ ವಿಲೀನಗೊಳ್ಳುತ್ತವೆ. ಆದ್ದರಿಂದ ನಾವು ಯಾವುದನ್ನು ಇಲ್ಲಿ ಲಕ್ಷಣವಲ್ಲ ಅಂತ ಪರಿಗಣಿಸಬೇಕು. ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಯಾವುದು? ಇವು ಒಂದನ್ನೊಂದು ಛೇದಿಸುತ್ತವೆ ಅನ್ನೋದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ನಂತರ ಸಿ ದಟ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ವಾಟ್ ಇಸ್ ದಟ್ ಕ್ವಶನ್? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್? ಚಿಲ್ಡ್ರನ್, ಯು ಮಸ್ಟ್ ನೋ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್. ಸೊ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್? ಯು ನೋ that magnetic field lines are denser near poles. Yes, magnetic field lines are closed loops. They are the closed curves.
magnetic lines intersect each other, you know that it is not a property of the magnetic lines. And magnetic field lines emerge from north pole and merge at the south pole. Yes, they start from the north pole and ends at the south pole. So here which one is not a property of magnetic lines? Third one. So the answer is third one. So here you make out the answer. It is option C is the answer. Magnetic field lines intersect each other. So note down the answer. Option C is the answer, which is not a property of magnetic lines. Next question 55. 55ನೇ ಪ್ರಶ್ನೆ ಏನದು? ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ, ಏಕೆಂದರೆ ಅದು ಪ್ರತಿವರ್ತಿಸುವುದು. ಆಪ್ಷನ್ ಎ ಏನು ಹೇಳಿದ್ದಾರೆ? ಸಲ್ಫರ್ನೊಂದಿಗೆ, ನೈಟ್ರೋಜನ್ನೊಂದಿಗೆ, ತೇವಪೂರಿತ ಆಕ್ಸಿಜನ್ನೊಂದಿಗೆ, ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ಇಲ್ಲಿ ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಗಾಳಿಯಲ್ಲಿ ಇರುವಂತಹ ವಸ್ತುವಿನೊಂದಿಗೆ ಅದು ವರ್ತಿಸಬೇಕು. ಗಾಳಿಯಲ್ಲಿರುವಂತಹ ವಸ್ತುಗಳು ಯಾವ್ಯಾವು? ತಾಮ್ರವನ್ನು ದೀರ್ಘಕಾಲದವರೆಗೆ ಗಾಳಿಯಲ್ಲಿ ಇರಿಸಿದಾಗ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಅಂಶದೊಂದಿಗೆ ಅಂದರೆ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಉತ್ಪಾದನೆಯಾಗುವುದು. ಇದು ಹಸಿರು ಪದರಿನ ರೂಪದಲ್ಲಿ ತಾಮ್ರದ ಮೇಲೆ ಸಂಗ್ರಹಗೊಳ್ಳುತ್ತದೆ. ಅದಕ್ಕಾಗಿ ಇಲ್ಲಿ ಉತ್ತರ, ಆದ್ದರಿಂದ ಆಪ್ಷನ್ ಡಿ ಇದು ಉತ್ತರ. ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸುವುದು. ಸೇಮ್ ಕ್ವೆಶ್ಚನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. When a copper is exposed to air, when the copper is exposed to air for a long time, it acquires a green coat. It acquires a green coat. When a copper is exposed to air for a long time, it acquires a green coat because it reacts with. When copper is exposed to air for a long time, it reacts with moist oxygen also, moist carbon dioxide also. But here the green coat is the mixture of cuprous hydroxide, copper hydroxide and copper carbonate. So you can observe the reaction here. Cu plus H2O plus CO2, you will get CuOH twice plus CuCO3, but oxygen is also there. Here this carbonate is due to the presence of carbon dioxide. So you can say that the green coat is due to the moist carbon dioxide. So the reaction you can balance. Here you must have Cu, because here also Cu, here also Cu, 2 Cu is there, so you take Cu. So the option D is the answer. 56ನೇ ಪ್ರಶ್ನೆ. ಬೆಂಜಿನ್ ಅಣುರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ. ನಾವು ಇಲ್ಲಿ ಬೆಂಜಿನ್ನ ಅಣುರಚನೆಯನ್ನು ಗಮನಿಸೋಣ. ಬೆಂಜಿನಲ್ಲಿ ಒಟ್ಟು 6 ಇಂಗಾಲದ ಪರಮಾಣುಗಳಿರುತ್ತವೆ. ಕ್ರಮವಾಗಿ ಒಂದು ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧಗಳು ಕಾರ್ಬನ್ ಪರಮಾಣುಗಳ ನಡುವೆ ಇರುತ್ತವೆ. ಈಗಾಗಲೇ ಇಲ್ಲಿ 3 ಬಂಧಗಳಾಗಿರೋದ್ರಿಂದ ಒಂದು ಜಲಜನಕದೊಡನೆ ಪ್ರತಿ ಇಂಗಾಲದ ಪರಮಾಣು ಏಕಬಂಧವನ್ನು ಉಂಟು ಮಾಡಿರುತ್ತೆ. ಇಲ್ಲಿ ನಾವು ಒಟ್ಟು ಏಕಬಂಧಗಳನ್ನು ಲೆಕ್ಕ ಮಾಡಿದರೆ 1 2 3 4 5 6 7 8 9 ಇದೆ. ದ್ವಿಬಂಧಗಳು 1 2 3. ಹಾಗಾದರೆ ಯಾವುದು ಉತ್ತರ? 9 ಮತ್ತು 3. 9 ಏಕಬಂಧ, 3 ದ್ವಿಬಂಧ. ಆಪ್ಷನ್ ಬಿ ಇದು ಉತ್ತರ. ಉತ್ತರ ಯಾವುದು? ಆಪ್ಷನ್ ಬಿ. ಸೇಮ್ ಕ್ವೆಶ್ಚನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ದಿ ನಂಬರ್ ಆಫ್ single bonds and double bonds present in a structure of benzene molecules respectively. Here we have to find the number of single bonds and number of
double bonds. Now let us observe the structure of the benzene, which is having 6 carbon atom. So you take, there are 6 carbon atoms in the benzene, and alternately one single bond, double bond, single bond, double bond, single bond, double bonds are there, and each carbon atom makes single bond with one hydrogen atom like this way. Now you count the number of single bonds: 1, 2, 3, 4, 5, 6, 7, 8, 9. 9 single bonds, and 1, 2, 3 double bonds. So which is the option here? Option B is the correct answer. So you take 9 and 3. Number of single bonds 9 and number of double bonds 3. So option B is the answer. Next question, ಮುಂದಿನ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೋಡಿಯಂ ಕಾರ್ಬೋನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ Na2CO3, ಸೋಡಿಯಂ ಕಾರ್ಬೋನೇಟ್ Na2CO3, ಇದರಲ್ಲಿ ನಾವು ಸಾಧ್ಯತೆ ಇರುವಂಥದ್ದನ್ನು ನೋಡಿದರೆ ಕಾರ್ಬನ್ ಡೈಆಕ್ಸೈಡ್ CO3 ಇರೋದ್ರಿಂದ ಇಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಇದು HClನೊಂದಿಗೆ ವರ್ತಿಸಿದಾಗ ಇಲ್ಲಿ Na2CO3 ಇದು ಸೋಡಿಯಂ ಕಾರ್ಬೋನೇಟ್ ಪ್ಲಸ್ HCl ಪರಸ್ಪರ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ H2O ಪ್ಲಸ್ CO2. ಇಲ್ಲಿ ಅನಿಲ ಯಾವುದು? CO2. H2O ಮತ್ತು CO2 ಅನಿಲ. ಇದು H2O ಇದು ನೀರು ಮತ್ತು ಇದು ಲವಣ NaCl. Na2CO3 ಪ್ಲಸ್ HCl, NaCl, H2O, CO2. ಸೊ ನೀವೇನು ತಗೋಬೋದು ಇಲ್ಲಿ? ಡಿ ಕಾರ್ಬನ್ ಡೈಆಕ್ಸೈಡ್. ಬಿಡುಗಡೆಯಾಗುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ಡಿ ಕಾರ್ಬನ್ ಡೈಆಕ್ಸೈಡ್ ಇದು ಸರಿಯಾದ ಉತ್ತರ, ಆಪ್ಷನ್ ಡಿ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ದಿ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್. The gas liberated when sodium carbonate reacts with dilute hydrochloric acid is. Here you know that sodium carbonate is Na2CO3. As there is carbonate, when it reacts with HCl, hydrochloric acid, generally carbon dioxide will be liberated. Let us observe the reaction. Here, when Na2CO3 reacts with dilute hydrochloric acid, that is HCl, gives NaCl salt and H2O water plus CO2. Here CO2 is the gas which is liberated. The gas liberated is carbon dioxide. So which option is the answer? Answer is the option D, carbon dioxide. So take carbon dioxide is the answer. Next question, question number 58. ಸೈಕ್ಲೋಪ್ರೊಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಸೂತ್ರ. ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅಣುಸೂತ್ರ. ಇಲ್ಲಿ ಪ್ರೋಪೇನ್ ಅಂತಂದರೆ 3 ಕಾರ್ಬನ್ ಅಟಮ್ಗಳು ಇರ್ತವೆ, ಕಾರ್ಬನ್ ಪರಮಾಣುಗಳು C. ನೀವು ಸೈಕ್ಲೋಪ್ರೊಪೇನ್ ಬರೆಯೋದಾದರೆ H. ಇಲ್ಲಿ 3 ಪರಮಾಣುಗಳ ನಡುವೆ ಏಕಬಂಧಗಳು. ಇಲ್ಲಿ 3 ಇರೋದರಿಂದ ಇನ್ನೊಂದು ಹೈಡ್ರೋಜನ್ ಬರುತ್ತೆ. ಇಲ್ಲೂ ಕೂಡ ಪ್ರತಿಯೊಂದು ಕಾರ್ಬನ್ಗಳು 2 ಹೈಡ್ರೋಜನ್ಗಳ ಜೊತೆ ವರ್ತಿಸುತ್ತೆ. ಇಲ್ಲಿ C3 H1 2 3 4 5 6 C2 C3H6. ಪ್ರೊಪೀನ್ ಅಣುಸೂತ್ರ ಕೂಡ ಅದೇ C3H6. ಅದರಿಂದ ಉತ್ತರ ಯಾವುದು? ಆಪ್ಷನ್ ಎ C3H6 ಅದು ಉತ್ತರ. ಆಪ್ಷನ್ ಎ C3H6 ಇದು ಸೈಕ್ಲೋಪ್ರೊಪೇನ್ ಮತ್ತು ಪ್ರೊಪೀನ್ ಇವೆರಡರ ಸಾಮಾನ್ಯ ಅಣುಸೂತ್ರ. ದಿ ಸೇಮ್ ಕ್ವಶನ್ ಇನ್ ಇಂಗ್ಲಿಷ್ ಮೀಡಿಯಂ. ದಿ ಕಾಮನ್ ಮೊಲಿಕ್ಯುಲರ್ ಫಾರ್ಮುಲಾ ಫಾರ್ ಬೋತ್
cyclopropane and propene. Cyclopropane and propene. Cyclopropane that you can have in this cyclic structure and 2 hydrogen for each carbon atom. So you'll get C3, 3 carbon atom, and 1, 2, 3, 4, 5, 6, H6, C3, H6. And for propene also same formula. So which option is the answer? Option A is the answer. So you take the option A, C3H6 is the common molecular formula of both cyclopropane and propene. Next question. 59ನೇ ಪ್ರಶ್ನೆ. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಬೇಕಾದರೆ ಅದು ಕ್ಷಾರವಾಗಿರಬೇಕು. ಇಲ್ಲಿ ಸೋಡಿಯಂ ಕ್ಲೋರೈಡ್ ಲವಣ, ಅದು ಯಾವುದೇ ಬಣ್ಣವನ್ನು ಬದಲಾಯಿಸುವುದಿಲ್ಲ. ನಿಂಬೆ ರಸ ಇದು ಆಮ್ಲ. ಇಲ್ಲಿ ಲಿಟ್ಮಸ್ ಕೆಂಪು ಬಣ್ಣದಲ್ಲಿರುವುದು. ಶುದ್ಧ ನೀರು ಕೂಡ ಇದು ನ್ಯೂಟ್ರಲ್, ಇದು ಕೂಡ ತಟಸ್ಥ, ಇದು ಬಣ್ಣವನ್ನು ಬದಲಾಯಿಸುವುದಿಲ್ಲ. ಇದು ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವುದು. ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್. ಅದು ಬೇಸ್, ಕ್ಷಾರ. ಸೇಮ್ ಕ್ವಶನ್ ಇನ್ ದಿ English medium. The substance that changes the color of the litmus paper into blue color. You know that the red litmus is converted into blue litmus when the solution is basic solution. So here which is the basic solution? Sodium hydroxide is the basic solution. So option D is the answer. Option D is the answer. The litmus converts from red to blue, that is in the sodium hydroxide solution. You know that sodium chloride is a solution. Sodium chloride solution is a neutral solution. There is no any change in the color of the this litmus in the sodium chloride solution. Lemon juice, it is a acid. The litmus is always red in the acid. And pure water is also, it is neutral. So the color of the red litmus will not change here, that remains as it is. Next question. 60ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್. ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಇವು ಎರಡು ರೀತಿಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಕ್ಷಾರ ರೀತಿಯ ಗುಣವನ್ನು ಮತ್ತು ಆಮ್ಲೀಯ ಗುಣವನ್ನು ಕೂಡ ಅದು ಪ್ರದರ್ಶಿಸುವುದರಿಂದ ನಾವು ಅದನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆ ಇರೋದರಲ್ಲಿ ಸೋಡಿಯಂ ಆಕ್ಸೈಡ್ ಅಲ್ಲ, ಕ್ಯಾಲ್ಸಿಯಂ ಆಕ್ಸೈಡ್ ಕೂಡ ಅಲ್ಲ, ಪೊಟ್ಯಾಷಿಯಂ ಆಕ್ಸೈಡ್ ಕೂಡ ಅಲ್ಲ. ಅದರಿಂದ ಸರಿಯಾದ ಉತ್ತರ ಸತುವಿನ ಆಕ್ಸೈಡ್. ಬಿ, ಸತುವಿನ ಆಕ್ಸೈಡ್ ಇದು ಸರಿಯಾದ ಉತ್ತರ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. ದಿ ಎಂಪೋಟೆರಿಕ್ ಆಕ್ಸೈಡ್ ಅಮಾಂಗ್ ದಿ ಫಾಲೋವಿಂಗ್ ಈಸ್. The metals which are basic in nature and also acidic in nature. You know that the oxides such as aluminum oxide, zinc oxide show both acidic as well as basic behavior. Here you can take the zinc oxide. Aluminum oxide, zinc oxide shows the acidic as well as basic behavior, so they are the amphoteric oxide. Here zinc oxide is given, so you take the option zinc oxide. It is amphoteric in nature. So option B is the answer. 61ನೇ ಪ್ರಶ್ನೆ. ತಾಮ್ರ ಮತ್ತು ತವರದಿಂದ ಆಗಿರುವ ಮಿಶ್ರಲೋಹ. ತಾಮ್ರ ಮತ್ತು ತವರಿನಿಂದ ಆಗಿರುವ ಮಿಶ್ರಲೋಹ ಕಂಚು. ತಾಮ್ರ ಮತ್ತು ತವರದಿಂದ ಆಗಿರುವ ಮಿಶ್ರಲೋಹ ಕಂಚು. ಸೇಮ್ ಕ್ವಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. ಯು ಮಸ್ಟ್ ನೋ ದಿ ಅಲೈಸ್. An alloy that made up of copper and tin is. You know, alloy is a mixture of metals, non-metals. They are in the particular proportion. Here
The alloy of copper and tin. Alloy of copper and tin is bronze. Alloy and copper and tin is bronze. So the option C is the answer. Alloy of copper and tin is bronze, and alloy of copper and zinc. Copper and zinc is brass. ತಾಮ್ರ ಮತ್ತು ಸತುವಿನಿಂದಾಗಿರುವ ಲೋಹ ಮಿಶ್ರಲೋಹ ಹಿತ್ತಾಳೆ. ತಾಮ್ರ ಮತ್ತು ತವರದಿಂದಾಗಿರೋದು ಕಂಚು. Alloy which is made up of copper and tin is bronze. Here the option C is the answer. 62ನೇ ಪ್ರಶ್ನೆ. ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ನ ಗುಣ: ಆಮ್ಲೀಯ ಗುಣ, ಲೋಹೀಯ ಗುಣ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣ, ಪ್ರತ್ಯಾಮ್ಲೀಯ ಗುಣ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲೀಯ ಕ್ಷಾರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಇದು ಕ್ಷಾರ. ಕ್ಷಾರವು ಆಮ್ಲದೊಂದಿಗೆ ವರ್ತಿಸಿದಾಗ ಮಾತ್ರ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನಾವು ಇದನ್ನು ಕಾರ್ಬನ್ ಡೈಆಕ್ಸೈಡ್ನ ಗುಣ ಏನಂತ ಹೇಳ್ಬೋದು? ಆಮ್ಲೀಯ ಗುಣ ಅಂತ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ನ ಗುಣ ಆಮ್ಲೀಯ ಗುಣ. ಆಮ್ಲೀಯ ವಸ್ತುಗಳು ಪ್ರತ್ಯಾಮ್ಲೀಯ ವಸ್ತುಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಸಾಮಾನ್ಯವಾಗಿ ಉತ್ಪತ್ತಿಯಾಗುತ್ತದೆ. ಅದನ್ನು ನಾವು ತಟಸ್ಥೀಕರಣ ಕ್ರಿಯೆ ಗುಣ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗಿರೋದ್ರಿಂದ ಇದು ತಟಸ್ಥೀಕರಣ ಕ್ರಿಯೆ ಆಗೋದ್ರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿರಲೇಬೇಕು. ಕಾರ್ಬನ್ ಡೈಆಕ್ಸೈಡ್ ಇದು ಆಮ್ಲೀಯ ಆಕ್ಸೈಡ್. Same question in the English medium. When a carbon dioxide reacts with calcium hydroxide, salts and water are produced. Then the nature of carbon dioxide is, you know that when acid and bases reacts with each other to form salts and water, that process is called neutralization. Acid reacts with bases to form salt and water, and the salt and water, they are not acidic in nature or they are also not basic in nature, so you will get the neutral substances. So this process is called neutralization. So here you know that this calcium hydroxide is base, that is basic in nature. Therefore this carbon dioxide must be acidic in nature. Then what is the answer? Option A is the answer. Carbon dioxide is basic in nature. So note down the answer. If you know this calcium hydroxide is basic, then you can easily make out. And also one thing you know that the non-metallic oxides are always acidic in nature and metallic oxides are mostly in basic in nature. Non-metallic oxides are acidic in nature, and so this carbon is non-metal, carbon dioxide is non-metallic oxide, so it must be acidic in nature. And also you must know that when acid reacts with bases to produce salt and water, and that process is called neutralization. Here calcium hydroxide is basic in nature and carbon dioxide is acidic in nature. 63ನೇ ಪ್ರಶ್ನೆ. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಗೆ ಸಮ. ಈ ನಿಯಮವನ್ನು ಪ್ರತಿಪಾದಿಸಿದವರು? ನಿಮ್ಗೆ ಗೊತ್ತಿದ್ದು ಡೊಬ್ರೈನರ್ನ ತ್ರಿವಳಿ ನಿಯಮ. ಅದರಿಂದ ನಾವು ನೇರವಾಗಿ ಇಲ್ಲಿ ಆಪ್ಷನ್ ಎಯನ್ನು ಉತ್ತರವನ್ನು ಗುರುತಿಸ್ಬೋದು. ಆಪ್ಷನ್ ಎ ಇದು ಉತ್ತರ. ಡೊಬ್ರೈನರ್ನ ತ್ರಿವಳಿಗಳ ನಿಯಮ. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಗೆ ಸಮ. ಇದು ಆದ್ದರಿಂದ ಉತ್ತರ ಎ, ಡೊಬ್ರೈನರ್. ಆಪ್ಷನ್ ಎ ಇದು ಉತ್ತರ. ಸೇಮ್ ಕ್ವೆಶ್ಚನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. The 3 elements were written in the order of increasing atomic mass. The atomic mass of middle element was roughly the average of the atomic masses of other 2 elements. This law was stated by.
You know that it is a de Bruyn's law of triads. So the answer is option A, de Bruyn's law of triads. So you mark the answer D. You know that Mendeleev's law is there differently. Newland's law of octave is there. Henry Moseley is the modern periodic law. So the option A is the answer here. It is a law of triads. 64ನೇ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣ, ಇದು ನಿಮಗೆ ಗೊತ್ತಿರೋ ಹಾಗೆ ಕ್ಯಾಟನೀಕರಣ. ಉತ್ತರ ಏನಿದೆ? ಕ್ಯಾಟನೀಕರಣ. ಇದು ಕಾರ್ಬನ್ನಿಗೆ ಇರುವಂತಹ ಏಕೈಕ ಗುಣ ಅನನ್ಯ ಗುಣ. ಕಾರ್ಬನ್ ಪರಮಾಣು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವಂತಹ ಗುಣ, ಇದರ ಅನನ್ಯ ಗುಣ ಕ್ಯಾಟನೀಕರಣ. So the same question in the English medium. Carbon has the ability to form bonds with other atoms of carbon, giving rise to large molecules. This unique property of carbon is called, it is catenation. It is a unique property of the carbon that is called the catenation. What is that property? That is the ability of the carbon to form bonds with other atoms of carbon, giving rise to large molecules. So the option B is the answer, catenation. Next question, 65ನೇ ಪ್ರಶ್ನೆ, ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು. ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು. ನೀವು ಇಲ್ಲಿ ಶ್ರೇಣಿಗಳನ್ನು ನೋಡಿದಾಗ ಮೊದಲನೇ ಶ್ರೇಣಿಯಲ್ಲಿ ಮಿಥೇನ್, ಇಥೇನ್, ಪ್ರೊಪೇನ್ ಇವೆಲ್ಲ ಅಲ್ಕೇನ್ಗಳು, ಎಲ್ಲ ಅಲ್ಕೇನ್ಗಳು. ಇಲ್ಲಿ ಮೊದಲನೇದು ಮಿಥೇನ್ ಇದೆ, ಅಲ್ಕೇನ್. ಆಮೇಲೆ ಇದು ಅಲ್ಕೀನ್ ಇದೆ, ಇದು ಅಲ್ಕೈನ್ ಇದೆ. ಇದು ಅನುರೂಪ ಶ್ರೇಣಿಗಳ ಗುಂಪು ಆಗೋದಿಲ್ಲ. ಇಲ್ಲೂ ಅಷ್ಟೇ, ಇದೊಂದು ಅಲ್ಕೇನ್, ಇದು ಅಲ್ಕೀನ್, ಇದು ಕೂಡ ಅಲ್ಕೈನ್. ಹೀಗೆ ಇಲ್ಲಿ ಈ ಕ್ರಿಯಾ ಗುಂಪುಗಳು ಬೇರೆ ಬೇರೆ ಇದ್ದಾವೆ. ಇದು ಕೂಡ ಅಲ್ಲ. ಆದ್ದರಿಂದ ಆಪ್ಷನ್ ಎ ಇದು ಸರಿಯಾದ ಉತ್ತರ, ಆಪ್ಷನ್ ಎ. ಇಲ್ಲೆಲ್ಲವೂ ಅಲ್ಕೇನ್ಗಳು. CH4, CH2, CH4, C2H6, CH4, C2H6, C3H4, ಮಿಥೇನ್, ಇಥೇನ್, ಪ್ರೊಪೇನ್ ಎಲ್ಲ ಅಲ್ಕೇನ್ಗಳು ಶ್ರೇಣಿಯಲ್ಲಿ ಬರ್ತವೆ. ಆದ್ದರಿಂದ ಆಪ್ಷನ್ ಎ ಇದು ಸರಿಯಾದ ಉತ್ತರ, ಆಪ್ಷನ್ ಎ. ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಆಪ್ಷನ್ ಎ. CH4, C2H6 ಮತ್ತು C3H8. ಸೇಮ್ ಕ್ವೆಶ್ಚನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. ದಿ ಗ್ರೂಪ್ ಆಫ್ compounds which are in homologous series. Group of compounds which are in homologous series. You know that here the first option is CH4, C2H6, C3H8. They are the compounds of the series alkanes. Methane, ethane, propane, all are alkanes. And if you observe the other, here methane is there, that is alkane, and C2H4, that is the ethine. Next it is ethene. Alkane, alkyne, this is alkyne, this is alkene. So they are not the series of they are the compounds of different series. So they are not the compounds of homologous series. Same thing you can observe here. C2H2 and C3H6, C4H12. This is first one is alkane. Next alkene, this one alkyne. This way they are the compounds of the different series. So here which is the answer? In this also you can observe that here the functional groups are different. So you take the option A is the answer. They are the compounds of the series, homologous series, alkanes. Next question number 66, 66ನೇ ಪ್ರಶ್ನೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ. ಇಲ್ಲಿ ಆವರ್ತಗಳ ಸಂಖ್ಯೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಎಷ್ಟು ಆವರ್ತಗಳಿದ್ದಾವೆ? 7 ಇಲ್ಲಿದೆ. ನಂತರ ಗುಂಪುಗಳ ಸಂಖ್ಯೆ, ವರ್ಗಗಳ ಸಂಖ್ಯೆ 18. ಆದ್ದರಿಂದ ಇಲ್ಲಿ ಉತ್ತರ 7, 18.
ಸರಿಯಾದ ಉತ್ತರ 7 18. ಆಪ್ಷನ್ ಎ ಇದು ಉತ್ತರ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. The number of periods and group in the modern periodic table respectively are. Number of periods and number of groups in the modern periodic table. You know that in the modern periodic table, how many periods are there? 7 periods are there. And how many groups are there? 18 groups are there. Modern periodic table is having 7 periods and 18 groups. So what is the answer here? Option A is the answer. Option A, 7 periods and 18 groups. So consider option A is the correct answer. That completes the physics and chemistry part.